ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಡಿಯರ್ ಲೈಫ್ ಹಮಾರಿ ಲೈಫ್. ಫ್ರೆಂಡ್ಸ್, ತೂಕ ಜಾಸ್ತಿ ಆಯಿತು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದೀರಾ? ತೂಕನ ಕಮ್ಮಿ ಮಾಡೋದು ಹೇಗಂತ ಗೊತ್ತಾಗ್ತಾ ಇಲ್ವಾ? ತೂಕನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಮೆಡಿಸಿನ್ ತಗೊಳ್ಲಾ, ಈ ಕೋರ್ಸ್ ಮಾಡ್ಲಾ, ಆ ಕೋರ್ಸ್ ಮಾಡ್ಲಾ ಅಂತ ಕನ್ಫ್ಯೂಷನ್ ಇದ್ದೀರಾ? ಬನ್ನಿ, ಇವತ್ತು ನಿಮ್ಮ ಎಲ್ಲ ಕನ್ಫ್ಯೂಷನ್ಗೆ ನಾನು ಸೊಲ್ಯೂಷನ್ ಕೊಡ್ತಾ ಇದ್ದೇನೆ. ಸುಲಭವಾಗಿ ಮತ್ತು ಆರೋಗ್ಯಕರವಾಗಿ ತೂಕವನ್ನ ಹೇಗೆ ಕಮ್ಮಿ ಮಾಡ್ಕೊಳ್ಳೋದು, ಇದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ವಿಡಿಯೋವನ್ನ ತಪ್ಪದೆ ಲಾಸ್ಟ್ ತನಕ ನೋಡಿ. ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ತುಂಬಾ ಜನ ಓವರ್ ವೇಟ್ ಇಂದ ಸಫರ್ ಆಗ್ತಾ ಇದ್ದಾರೆ. ತೂಕ ಜಾಸ್ತಿ ಆಗಿದೆ, ಏನ್ ಮಾಡ್ಲಿ, ವೇಟ್ ಲಾಸ್ ಮಾಡ್ಕೊಳ್ಬೇಕು, ಹೇಗ್ ಮಾಡ್ಲಿ ತುಂಬಾ ತಲೆ ಬಿಸಿಗಳು. ತೂಕ ಜಾಸ್ತಿ ಆಗಿದ್ರಿಂದ ಅವರಿಗೆ ಇಷ್ಟ ಬಂದ ಫುಡ್ ಅನ್ನ ತಿನ್ಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಇಷ್ಟ ಬಂದ ಬಟ್ಟೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಜಾಸ್ತಿ ನಡಿಲಿಕ್ಕೆ ಆಗುದಿಲ್ಲ, ಕೂತ್ರೆ ನಿಲ್ಲಿಕ್ಕೆ ಆಗುದಿಲ್ಲ, ಹೀಗೆ ತುಂಬಾ ಸಮಸ್ಯೆಗಳು. ಈಗ ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು, ತೂಕ ಜಾಸ್ತಿ ಹೇಗಾಗ್ತದೆ. ಫ್ರೆಂಡ್ಸ್, ನಮ್ಮ ಡೈಲಿ ಫುಡ್ ಅಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಕ್ಯಾಲರೀಸ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದಾಗ ಆ ಕ್ಯಾಲರೀಸ್ಗಳಿಂದಾಗಿ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗ್ತಾ ಹೋಗ್ತದೆ. ಇದರಿಂದ ತೂಕ ಜಾಸ್ತಿ ಆಗುವುದು ಮಾತ್ರ ಅಲ್ಲದೆ ಆ ಕೊಬ್ಬು ದೇಹದ ಬೇರೆ ಬೇರೆ ಜಾಗದಲ್ಲಿ ಶೇಖರಣೆಯಾಗಿ ನಮಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳು ಬರ್ತದೆ. ಎಕ್ಸಾಂಪಲ್, ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಅಥವಾ ಕೊಲೆಸ್ಟ್ರಾಲ್ ಸಮಸ್ಯೆಗಳಾಗಿರ್ಬೋದು, BP, ಶುಗರ್, ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಬಂದು ಬಿಡ್ತದೆ. ಅಷ್ಟು ಮಾತ್ರ ಅಲ್ಲದೆ ಕೊಬ್ಬು ಜಾಸ್ತಿಯಾಗಿ ನಮ್ಮ ಹೊಟ್ಟೆ, ನಮ್ಮ ಸೊಂಟ ಆಗಿರ್ಬೋದು, ನಮ್ದು ಹಿಪ್ಸ್ ಆಗಿರ್ಬೋದು, ಈ ಎಲ್ಲ ಜಾಗದಲ್ಲಿ ಶೇಖರಣೆ ಆಗ್ತಾ ಅದೇನ್ ಮಾಡ್ತದೆ, ನಿಮ್ಮ ದೇಹದ ಲುಕ್ ಅನ್ನು ಕೂಡ ಹಾಳು ಮಾಡಿ ಬಿಡ್ತದೆ, ಪರ್ಸನಾಲಿಟಿ ಕೂಡ ಹಾಳಾಗಿ ಬಿಡ್ತದೆ. ಡಾಕ್ಟರ್ಸ್ನ ಪ್ರಕಾರ ದಿನಕ್ಕೆ, ಸೈಂಟಿಸ್ಟ್ಗಳ ಪ್ರಕಾರ ದಿನಕ್ಕೆ ನಾವು 500ರಿಂದ 700 ಕ್ಯಾಲರೀಸ್ ತನಕ ಎಕ್ಸ್ಟ್ರಾ ಕ್ಯಾಲರೀಸ್ ಅನ್ನ ಕನ್ಸ್ಯೂಮ್ ಮಾಡ್ತೇವೆ. ಇದನ್ನ ನಾವೇನಾದ್ರೂ ಸರಿ ಮಾಡ್ಕೊಂಡಲ್ಲಿ ತಿಂಗಳಿಗೆ 2ರಿಂದ 3 kg ವೇಟ್ ಅನ್ನ ನಾವು ಆರಾಮಾಗಿ ಸುಲಭವಾಗಿ ನಾವು ಕಮ್ಮಿ ಮಾಡ್ಕೊಳ್ಬಹುದು. ಹಾಗಾದ್ರೆ ಅದನ್ನ ಹೇಗೆ ಮಾಡ್ಕೊಳ್ಳೋದು? ಫ್ರೆಂಡ್ಸ್, ನಮ್ಮ ಕಂಪನಿ ಡಿಯರ್ ಲೈಫ್ ಅದಕ್ಕೋಸ್ಕರ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದೆ. ಬನ್ನಿ ಅದರ ಬಗ್ಗೆ ಡಿಸ್ಕಸ್ ಮಾಡುವ. ನೀವು ಫಾಲೋ ಮಾಡಬೇಕು 3 ವಿಷಯಗಳನ್ನ. ಮೊದಲನೇದಾಗಿ, ಈಟ್ ರೈಟ್, ಸರಿಯಾದ ಪ್ರಮಾಣದಲ್ಲಿ ಫುಡ್ ಅನ್ನ ತಗೊಳ್ಬೇಕು. ಇದಕ್ಕೋಸ್ಕರ ನಮ್ಮ ಡಿಯರ್ ಲೈಫ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಲಾಂಚ್ ಮಾಡಿದೆ, ದಟ್ ಈಸ್ ಡಿಯರ್ ಕೇರ್ ಸ್ಲಿಮ್ ಅಂಡ್ ಫಿಟ್ ಶೇಕ್. ಫ್ರೆಂಡ್ಸ್, ಇದೊಂದು ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ ಆಗಿರ್ತದೆ. ಎವ್ರಿ ಡೇ ನೀವೇನ್ ಫುಡ್ ತಗೊಳ್ತೀರಿ ಅದರಲ್ಲಿ ಒಂದು ಹೊತ್ತಿನ ಆಹಾರದ ಬದಲು ಈ ಡಿಯರ್ ಕೇರ್ ಸ್ಲಿಮ್ ಅಂಡ್ ಫಿಟ್ ಶೇಕ್ ಅನ್ನ ತಗೊಳ್ಳಿ. ಇದರಲ್ಲಿ ನ್ಯಾಚುರಲ್ ಫೈಬರ್, ನ್ಯಾಚುರಲ್ ಪ್ರೋಟೀನ್ ಮಾತ್ರವಲ್ಲದೆ 18 ಟೈಪಿನ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ನಿಮ್ಮ ದೇಹಕ್ಕೆ ಸಿಗ್ತದೆ. ಸೊ ಇದನ್ನು ತಗೊಳ್ಳೋದ್ರಿಂದ ಇದೇನ್ ಮಾಡ್ತದೆ, ನಿಮ್ಮ ಪೂರಾ ದಿನದಲ್ಲಿ, ಒಂದು ದಿನದಲ್ಲಿ ನಿಮ್ಮ ಆಹಾರಕ್ಕೆ ನಿಮ್ಮ ಆಹಾರದಲ್ಲಿ ಎಕ್ಸ್ಟ್ರಾ ಹೋಗ್ತಿದ್ದ 500ರಿಂದ 700 ಕ್ಯಾಲರೀಸ್ ಅನ್ನ ಇದೇನ್ ಮಾಡ್ತದೆ, ಕಡಿಮೆ ಮಾಡ್ತದೆ, ಸೇವ್ ಮಾಡ್ತದೆ. ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಆಹಾರದಲ್ಲಿ ಏನು ನ್ಯೂಟ್ರಿಷನ್ ನಿಮ್ಮ ಬಾಡಿಗೆ ಸಿಗ್ತದೆ ಅದಕ್ಕಿಂತಲೂ ಒಳ್ಳೆ ನ್ಯೂಟ್ರಿಷನ್ ಅನ್ನ ಇದು ನಿಮ್ಮ ದೇಹಕ್ಕೆ ಕೊಡ್ತದೆ. ಅಂಡ್ ಫ್ರೆಂಡ್ಸ್, 5 ಗಂಟೆ ನಿಮ್ಮ ಹೊಟ್ಟೆಯನ್ನ ತುಂಬಿದಾಗೆ ನೋಡ್ಕೊಂಡು ಬಿಡ್ತದೆ. ಹಾಗಾದ್ರೆ ತಲೆಬಿಸಿ ಸಾಲ್ವ್ ಆಯ್ತಲ್ವಾ? ಆ ಕಡೆ ಕಡಿಮೆ ಕ್ಯಾಲರೀಸ್ ಕೂಡ ಸಿಕ್ಕಿತು, ಹೊಟ್ಟೆನೂ ತುಂಬಿತು, ಜೊತೆಲಿ ನ್ಯೂಟ್ರಿಷನ್ ಕೂಡ ಏನು ಇನ್ಬ್ಯಾಲೆನ್ಸ್ ಆಗಿಲ್ಲ. ಇದು ಮೊದಲನೆಯದು. ಎರಡನೆಯದು, ಡ್ರಿಂಕ್ ರೈಟ್. ಫ್ರೆಂಡ್ಸ್, ಇದಿದೆ ನಮ್ಮ ಡಿಯರ್ ಲೈಫಿನ ಫಿಟ್ ಅಂಡ್ ಫ್ರೆಶ್ ಎನರ್ಜಿ ಡ್ರಿಂಕ್. ದಿನಕ್ಕೆ ನೀವು 2 ಕಪ್ ಈ ಫಿಟ್ ಅಂಡ್ ಫ್ರೆಶ್ ಎನರ್ಜಿ ಡ್ರಿಂಕ್ ಅನ್ನ ತಗೊಳ್ಬೇಕು. ಯಾಕೆ? ಖಾಲಿ ಕಡಿಮೆ ಕ್ಯಾಲರೀಸ್ ತಗೊಂಡ್ರೆ ಸಾಕಾಗುತ್ತಿಲ್ಲ, ಅದರ ಜೊತೆಯಲ್ಲಿ ನಮ್ಮ ದೇಹದ ಮೆಟಬಾಲಿಸಮ್ ಅನ್ನ ಕೂಡ ಜಾಸ್ತಿ ಮಾಡ್ಕೊಳ್ಬೇಕು. ಆವಾಗ ನಾವು ಫ್ಯಾಟ್ ಅನ್ನ ಇನ್ನೂ ಬೇಗನೆ ಬರ್ನ್ ಮಾಡಬಹುದು. ಸೊ ಆ ಕೆಲಸವನ್ನ ಮಾಡ್ತದೆ ನಮ್ಮ ಡಿಯರ್ ಕೇರ್ ಫಿಟ್ ಅಂಡ್ ಫ್ರೆಶ್ ಎನರ್ಜಿ ಡ್ರಿಂಕ್. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಲೈಕ್ ಗಾರ್ಸಿನಿಯಾ ಕಾಂಬೋಜಿಯಾ ಆಗಿರ್ಬೋದು, ಆರೆಂಜ್ ಪೀಕಾಯ್, ನ್ಯಾಚುರಲ್ ಕೆಫೀನ್ ಇಂದ ಇದು ತಯಾರಾಗಿದೆ. ಲೆಮನ್ ಮತ್ತು ಜಿಂಜರ್ ಫ್ಲೇವರ್ ಇದು ನಿಮಗೆ ಸಿಗ್ತದೆ. ಸೊ ದಿನಕ್ಕೆ 2 ಕಪ್ ನೀವು ಈ ಫಿಟ್ ಅಂಡ್ ಫ್ರೆಶ್ ಎನರ್ಜಿ ಡ್ರಿಂಕ್ ಅನ್ನು ಕೂಡ ತಗೊಳ್ಳಿ. ಅದರ ಜೊತೆಯಲ್ಲಿ ನಮ್ಮ ಯಾವುದು ಸ್ಲಿಮ್ ಅಂಡ್ ಫಿಟ್ ಶೇಕ್ ಅನ್ನ ಯೂಸ್ ಮಾಡಿ. ಅಂಡ್ ಮೂರನೇದಾಗಿ ಇದರ ಜೊತೆ ನೀವು ಮತ್ತೊಂದು ವಿಷಯವನ್ನು ಫಾಲೋ ಮಾಡಬೇಕು. ಅದ್ಯಾವುದು ಅಂತ ಹೇಳಿದ್ರೆ ಬರ್ನ್ ರೈಟ್.
ಫ್ರೆಂಡ್ಸ್, ಇಷ್ಟು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ನೀವು ಸ್ವಲ್ಪ ಎಕ್ಸಸೈಸ್ ಕೂಡ ಮಾಡಬೇಕಾಗ್ತದೆ. ಎಕ್ಸಸೈಸ್ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತಿದ್ರೆ ವರಿ ಮಾಡಬೇಕಾಗಿಲ್ಲ. ದಿನಕ್ಕೆ 3 ಸಲ 10 ನಿಮಿಷ ವಾಕ್ ಮಾಡಿ ಸಾಕು. ಸಾಧ್ಯವಾದರೆ ಸ್ಪೀಡ್ ವಾಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅದು ಇನ್ನೂ ಒಳ್ಳೆಯದು. ಇನ್ನೂ ಬೇಗನೆ ನಿಮ್ಮ ವೆಯ್ಟ್ ಲಾಸ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಫ್ರೆಂಡ್ಸ್, ತುಂಬ ಮಂದಿ ಈ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿ ಆಲ್ರೆಡಿ ಅವರ ವೇಟ್ ಅನ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಅಂಡ್ ಒಳ್ಳೆಯ ಪರ್ಸನಾಲಿಟಿ ಮಾತ್ರ ಅಲ್ಲ, ಒಳ್ಳೆಯ ಆರೋಗ್ಯವನ್ನು ಅವರು ಇವತ್ತು ಲೀಡ್ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ ಲೈಫ್ ಅನ್ನು. ಹಾಗಾದ್ರೆ ಇನ್ನಕ್ಕೆ ತಡ? ಇವತ್ತೇ ನಿಮ್ಮ ಹತ್ತಿರದ ಡಿಯರ್ ಲೈಫ್ ಫ್ರಾಂಚೈಸಿ ಅಥವಾ ಬ್ರಾಂಚ್ ಆಫೀಸ್ ಅಥವಾ ಡಿಯರ್ ಲೈಫ್ ಡಿಸ್ಟ್ರಿಬ್ಯೂಟರ್ನ ಮೀಟ್ ಆಗಿ ಅಂಡ್ ಡಿಯರ್ ಲೈಫಿನ ಸ್ಲಿಮ್ ಅಂಡ್ ಫಿಟ್ ಶೇಕ್ ಮತ್ತು ಫಿಟ್ ಅಂಡ್ ಫ್ರೆಶ್ ಈ ಎನರ್ಜಿ ಡ್ರಿಂಕ್ ಇದನ್ನ ಪರ್ಚೇಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನೀವು ಕೂಡ ಒಂದು ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಈ ವಿಡಿಯೋ ನೋಡಿದಕ್ಕೋಸ್ಕರ. ಫ್ರೆಂಡ್ಸ್, ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಅಂತೂ ಖಂಡಿತ ಮಾಡಿ. ಅಷ್ಟು ಮಾತ್ರ ಅಲ್ಲದೆ ನೀವು ಕಮೆಂಟ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ, ಅಂಡ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಡಿಯರ್ ಲೈಫ್ ಹಮಾರಿ ಲೈಫ್.